Hello students, today let's start the COA third unit addressing modes. So what is addressing mode? You need an address in the memory, right? So memorial ನಾನು already explain ಮಾಡಿದೆ. Memorially locations ಆಗಿ divide ಆಗಿರುತ್ತೆ memory, and for each and every location there is an address like this. Okay? So addressing mode. ಸೊ ಅಡ್ರೆಸ್ಸಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ನೀವು ಏನೋ ಆಪ್ರೇಷನ್ನ ಪರ್ಫಾರ್ಮ್ ಮಾಡ್ತಾ ಇರ್ತೀರ. ಸೊ ಆಪ್ರೇಷನ್ ಪರ್ಫಾರ್ಮ್ ಮಾಡೋಕ್ಕೆ ಯು ನೀಡ್ ಆನ್ ಆಪರೆಂಟ್ಸ್ ಟು ಪರ್ಫಾರ್ಮ್ ದ ಆಪ್ರೇಷನ್, ರೈಟ್? ಸೊ ಮೆಥಡ್ ಆಫ್ ಡಿಟರ್ಮೈನಿಂಗ್ ದ ಅಡ್ರೆಸ್ ಆಫ್ ಅನ್ ಆಪರೇಷನ್ ಇಸ್ ನೀಡೆಡ್. ಅಂದರೆ ಆ ಪರ್ಟಿಕ್ಯುಲರ್ ಆಪರೆಂಡು ಯಾವ ಅಡ್ರೆಸ್ಸಲ್ಲಿ ಇದೆ ಅಂತ ನೀವು ಡಿಟರ್ಮೈನ್ ಮಾಡಬೇಕು. ಆ ಡಿಟರ್ಮೈನ್ ಮಾಡೋಕ್ಕೆ ದೇರ್ ಆರ್ ಸೋ ಮೆನಿ ಮೋಡ್ಸ್ ಆರ್ ದೇರ್. ಸೊ ದಟ್ ಈಸ್ ಕಾಲ್ಡ್ ಆಸ್ addressing modes. Different ways of specifying the operands and their address are called addressing modes. By using the addressing modes you can find out the address of the operand to perform the operation. ಅದಕ್ಕೆ addressing modes ಅಂತ ಅಂತೀವಿ. So there are so many types of addressing modes are there. So first one is register mode. First one is register mode. This is one type of addressing mode. So here we are using the register. For example, move is the operation and then R1, R2. Okay? R1, comma R2. So the operands is the contents of a processor register. Operands ಎಲ್ಲಿರುತ್ತೆ? Processor register ಅಲ್ಲಿ ಇರುತ್ತೆ. ಸೊ ನಾವು ರಿಜಿಸ್ಟರ್ ನೇಮ್ ಈ ಸ್ಪೆಸಿಫೈಡ್ ಇನ್ ದ ಇನ್ಸ್ಟ್ರಕ್ಷನ್. ಸೊ ಇನ್ಸ್ಟ್ರಕ್ಷನ್ ಅಲ್ಲಿ ನಾವು ರಿಜಿಸ್ಟರ್ ನೇಮ್ಸ್ ನ ಸ್ಪೆಸಿಫೈ ಮಾಡ್ತೀವಿ. ಅದಕ್ಕೆ ಏನಂತೀವಿ? ರಿಜಿಸ್ಟರ್ ಮೋಡ್ ಅಂತ ಅಂತೀವಿ. ಮೀನ್ಸ್ ವಿ ಆರ್ ಮೂವಿಂಗ್ ದ ಕಂಟೆಂಟ್ಸ್ ಆಫ್ R1 ಟು R2 ಅಂತ. ಅಥವಾ ಆಡ್ R0, R1 means we are adding the contents of R0 and R1. The result will be stored in R1. So andre register mode alli here in the instruction we use the processor register contents. Okay, so register name na use ಮಾಡ್ತೀವಿ R1, R2 like this. So ಇದರಲ್ಲಿರೋ contents ಇದಕ್ಕೆ ಮೂವ್ ಆಗುತ್ತೆ. ಸೊ ಅದಕ್ಕೆ ನಾವು ಏನಂತೀವಿ? register mode ಅಂತ. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಅಬ್ಸಲ್ಯೂಟ್ ಮೋಡ್ ಅಥವಾ ಡೈರೆಕ್ಟ್ ಮೋಡ್ ಅಂತ. ಅಬ್ಸಲ್ಯೂಟ್ ಆರ್ ಡೈರೆಕ್ಟ್ ಮೋಡ್. So in this the operand is a memory location. So location name ne ನಾವು ಇಲ್ಲಿ ಕೊಡ್ತೀವಿ. For example, location 1. So location 2 ಈ ತರ ಲೊಕೇಶನ್ ನೇಮ್ ಇರುತ್ತೆ. ಸೊ ನಾವು ಲೊಕೇಶನ್ ನೇಮ್ ನೇ ಯೂಸ್ ಮಾಡ್ತೀವಿ ಡೈರೆಕ್ಟ್ ಆಗಿ. ಅದಕ್ಕೆ ನಾವು ಡೈರೆಕ್ಟ್ ಮೋಡ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್, ಮೂವ್ ಲೊಕೇಶನ್ 1, R1 ಅಂದ್ರೆ ನಾವು ಅಲ್ಲಿ ಏನ್ ಮಾಡ್ತೀವಿ? ರಿಜಿಸ್ಟರ್ ಯೂಸ್ ಮಾಡ್ತೀವಿ, ಏನೋ ಒಂದು ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಡೈರೆಕ್ಟ್ ಆಗಿ ವಿ ಆರ್ ಯೂಸಿಂಗ್ ದ ಲೊಕೇಶನ್ ನೇಮ್ಸ್. ಲೊಕೇಶನ್ 1, R1 ಅಂದ್ರೆ we are moving the contents of location 1 to the processor register R1. ಈ ತರ ಡೈರೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಸೊ ಇದಕ್ಕೆ ನಾವೇನಂತೀವಿ? ಅಬ್ಸಲ್ಯೂಟ್ ಅಥವಾ ಡೈರೆಕ್ಟ್ ಮೋಡ್ ಅಂತ ಅಂತೀವಿ. ಮೀನ್ಸ್ ಡೈರೆಕ್ಟ್ಲಿ ವಿ ಆರ್ ಯೂಸಿಂಗ್ ದ ಲೊಕೇಶನ್ ನೇಮ್ ಇನ್ ದ ಇನ್ಸ್ಟ್ರಕ್ಷನ್. ರಿಜಿಸ್ಟರ್ ಮೋಡ್ ಅಂದ್ರೆ ವಿ ಆರ್ ಯೂಸಿಂಗ್ ದ ರಿಜಿಸ್ಟರ್ಸ್ ಇನ್ ದ ಇನ್ಸ್ಟ್ರಕ್ಷನ್. ಸೊ ಅಬ್ಸಲ್ಯೂಟ್ ಆರ್ ಡೈರೆಕ್ಟ್ ಮೋಡ್ ಮೀನ್ಸ್ ಡೈರೆಕ್ಟ್ಲಿ ವಿ ಆರ್ ಯೂಸಿಂಗ್ ದ ಲೊಕೇಶನ್ ನೇಮ್ಸ್ ಇನ್ ದ ಇನ್ಸ್ಟ್ರಕ್ಷನ್. ಅದಕ್ಕೆ ಅಬ್ಸಲ್ಯೂಟ್ ಮೋಡ್ ಅಂತ ಅಂತೀವಿ. ಸೊ ನೆಕ್ಸ್ಟ್ ಥರ್ಡ್ ಒನ್ immediate mode. Immediate mode ಅಂತ ಅಂತೀವಿ. So means the operand is given explicitly in the instruction. ಡೈರೆಕ್ಟ್ ಆಪರೆಂಡ್ ನ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲೇನೋ 100 ಅಂತ ಸೇವ್ ಆಗಿದೆ. ಇಲ್ಲಿ ಲೊಕೇಶನ್ 1 ನಲ್ಲಿ ಕಂಟೆಂಟ್ ಅಥವಾ 1000 ಕಂಟೆಂಟ್ಸ್ ಇದೆ. ಸೊ ಈ ಕಂಟೆಂಟ್ಸ್ ನೇ ಡೈರೆಕ್ಟ್ ಆಗಿ ಯೂಸ್ ಮಾಡ್ತೀವಿ ನಾವು. ಸೊ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ address and this is location name, this is content, right? So ನಾವು ಲೊಕೇಶನ್ ನೇಮ್ ನ ಯೂಸ್ ಮಾಡಿದ್ರೆ ಏನಂತೀವಿ? ಅಬ್ಸಲ್ಯೂಟ್ ಮೋಡ್ ಅಂತ ಅಂತೀವಿ. So in the immediate mode directly we are using
ಯೂಸಿಂಗ್ ದ ಕಂಟೆಂಟ್ಸ್ ನೇ ಡೈರೆಕ್ಟ್ ಆಗಿ ಯೂಸ್ ಮಾಡ್ತೀವಿ, ಅದಕ್ಕೆ ಏನಂತೀವಿ ಇಮಿಡಿಯೇಟ್ ಮೋಡ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್ ಮೂವ್. ಸೊ ಕಂಟೆಂಟ್ಸ್ ನ ಡೈರೆಕ್ಟ್ ಆಗಿ ಯೂಸ್ ಮಾಡೋದಕ್ಕೆ ಹ್ಯಾಶ್ ಸಿಂಬಲ್ ನ ಯೂಸ್ ಮಾಡ್ತೀವಿ. ಮೂವ್ 1000 to R2. A constant value 1000 is put into the register R2. Okay. So ನಾವಿಲ್ಲಿ ಅದೇ ನಾವು ಅಬ್ಸಲ್ಯೂಟ್ ಮೋಡ್ ಯೂಸ್ ಮಾಡಿದ್ರೆ ಮೂವ್ ಲೊಕೇಶನ್ 1 to R2 ಅಂತ ಕೊಡ್ತೀವಿ. ಲೊಕೇಶನ್ 1, R2 ಅಂತ. ಬಟ್ ಹಿಯರ್ ಇನ್ ದ ಇಮಿಡಿಯೇಟ್ ಮೋಡ್ we are using directly the contents. So that's why we are using like this by using hash symbol and content and then destination register. Okay, ಇದಕ್ಕೆ ಇಮಿಡಿಯೇಟ್ ಮೋಡ್ ಅಂತ ಅಂತೀವಿ. ಮೀನ್ಸ್ ಡೈರೆಕ್ಟ್ಲಿ we are using the contents. Okay, register modes ಅಂದ್ರೆ we use the processor registers in the instruction, and in the absolute mode we are directly using the location names in the instruction, but in the immediate mode we are directly use the contents of the location directly in the instruction. Okay na, idukke immediate mode anta anತೀವಿ. So next fourth one, indirect mode. Indirect mode ಅಂತ ಅಂತೀವಿ. So operands or their addresses are not given explicitly. So ಇಲ್ಲಿ ಏನು ಮಾಡಿರ್ತಾರೆ, ಅಡ್ರೆಸ್ ನ ಡೈರೆಕ್ಟ್ ಆಗಿ ಕೊಟ್ಟಿರಲ್ಲ. ಸೊ ಏನ್ ಮಾಡ್ತೀವಿ, ಇಲ್ಲಿ ಎಫೆಕ್ಟಿವ್ ಅಡ್ರೆಸ್ ನ ಯೂಸ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಲೈಕ್ ದಿಸ್, ಎಫೆಕ್ಟಿವ್ ಅಡ್ರೆಸ್. ಸೊ ಎಫೆಕ್ಟಿವ್ ಅಡ್ರೆಸ್ ನ ಯಾವ್ದ್ರೊಳಗೆ ಬರೀತೀವಿ, ವಿತ್ ಇನ್ ದ ಬ್ರೇಸ್. ಸೊ ವಿತ್ ಇನ್ ದ ಬ್ರೇಸ್ we are writing means that is called as effective address of the memory location anta. So provides information from which the actual operation address of the operand is determined. For example, iduna ನೋಡಿ. So like this, add R1 R0. Okay, so B operand. ಡೈರೆಕ್ಟ್ ಆಗಿ ಅಡ್ರೆಸ್ ಇರಲ್ಲ, ಇಂಡೈರೆಕ್ಟ್ ಅಡ್ರೆಸ್. ಇಂಡೈರೆಕ್ಟ್ ಮೋಡ್ ಅಂದ್ರೆ ಇಂಡೈರೆಕ್ಟ್ಲಿ we are providing the address of the register. ಸೊ ಅದಕ್ಕೆ ನಾವು ಏನಂತೀವಿ, ಎಫೆಕ್ಟಿವ್ ಅಡ್ರೆಸ್ ಅಂತ ಅಂತೀವಿ. ಸೊ ನೋಡ್ರಿ, ಡೈರೆಕ್ಟ್ ಆಗಿ R1 ಅಂತ ಇದ್ರೆ ಡೈರೆಕ್ಟ್ಲಿ ಇಟ್ ವಿಲ್ ಗೋ ಟು ದ ಕಂಟೆಂಟ್ಸ್ ಆಫ್ R1. ಬಟ್ ನಾವು ಇಲ್ಲಿ ಏನು ಕೊಟ್ಟಿದೀವಿ, ಎಫೆಕ್ಟಿವ್ ಅಡ್ರೆಸ್. we are providing the effective address of the R1. ಸೊ ಅವಾಗ ಎಲ್ಲಿಗೆ ಬರುತ್ತದು, R1 ಗೆ ಬರುತ್ತೆ. R1 ಅಲ್ಲಿ ಡೈರೆಕ್ಟ್ ಆಗಿ ಆಪರೆಂಡ್ ಸಿಗಲ್ಲ, ಅವಾಗ ಅದ್ರ ಅಡ್ರೆಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಆಪರೆಂಡ್ ಇಲ್ಲೇನಿದೆ 10. ಸೊ R0 ಅಲ್ಲಿ ಏನಿರುತ್ತೆ, ಫಾರ್ ಎಕ್ಸಾಂಪಲ್ 20 ಅಂತ ಇರುತ್ತೆ. ಸೊ ನಾವೇನ್ ಮಾಡ್ತೀವಿ, ಡೈರೆಕ್ಟ್ ಆಗಿ ಇಲ್ಲಿ ಆಡ್ B R2 ಅಂತ R0 ಅಂತ ಕೊಡ್ಬೋದು. ಬಟ್ ಹಿಯರ್ we are using the indirect mode. ಇಂಡೈರೆಕ್ಟ್ ಮೋಡ್ ಅಂದ್ರೆ ಎಫೆಕ್ಟಿವ್ ಅಡ್ರೆಸ್ ಕೊಟ್ಟಿರ್ತೀವಿ, R1 ಗೆ ಹೋಗುತ್ತೆ, ಅಲ್ಲಿ ಒಂದು ಅಡ್ರೆಸ್ ಸಿಗುತ್ತೆ. ಸೊ ಆ ಅಡ್ರೆಸ್ ಗೆ ಹೋದಾಗ ಆಪರೇಟ್ ಸಿಗುತ್ತೆ. ಇದಕ್ಕೆ ನಾವು ಇಂಡೈರೆಕ್ಟ್ ಮೋಡ್ ಅಂತ ಅಂತೀವಿ. ಸೊ ಇಟ್ ವಿಲ್ ಪ್ರೊವೈಡ್ ಸೆಕ್ಯೂರಿಟಿ. ಡೈರೆಕ್ಟ್ ಆಗಿ ಲೊಕೇಶನ್ ನೇಮ್ ಕೊಟ್ರೆ ಸೆಕ್ಯೂರಿಟಿ ಇರಲ್ಲ, ಬಟ್ ಎಫೆಕ್ಟಿವ್ ಅಡ್ರೆಸ್ ವಿಲ್ ಪ್ರೊವೈಡ್ ಎ ಸೆಕ್ಯೂರಿಟಿ ಫಾರ್ ದ ಕಂಟೆಂಟ್ಸ್. ಸೊ ಇಲ್ಲಿ ಏನಾಗುತ್ತೆ, R1 ಅಂತ ಬಂತು. R1 ಅಂತ ಬಂದಾಗ ಇಲ್ಲಿಗೆ ಬರುತ್ತೆ R1 ಗೆ. ಸೊ R1 ಅಲ್ಲಿ ಡೈರೆಕ್ಟ್ ಆಪರೆಂಟ್ ಸಿಗಲ್ಲ, ಇಂಡೈರೆಕ್ಟ್ ಆಗಿ ಅಡ್ರೆಸ್ ಇರುತ್ತೆ B ಅಂತ. ಸೊ ಅಗೇನ್ B ಲೊಕೇಶನ್ ಗೆ ಹೋಗ್ತೀವಿ. B ಲೊಕೇಶನ್ ಗೆ ಹೋದಾಗ ನಮಗೆ ಸಿಗುತ್ತೆ ಏನಂತ 10 ಪ್ಲಸ್ R0 ಅಲ್ಲಿ ಏನಿರುತ್ತೆ 20. ಸೊ R0 ವ್ಯಾಲ್ಯೂ ವಿಲ್ ಬಿಕಮ್ 30. ಸೊ ದಿಸ್ ಇಸ್ ದ ಇಂಡೈರೆಕ್ಟ್ ಮೋಡ್ ಅಡ್ರೆಸಿಂಗ್. ಫಾರ್ ಎಕ್ಸಾಂಪಲ್ ಈ ರೀತಿ ಇನ್ನೊಂದು ಆಡ್ A, R0. Okay, so like this. So this is the add. ಈ ತರ ಸಿಂಬಲ್ ಬಂತು ಅಂದ್ರೆ this is effective address means indirect mode ಅಂತ. So effective address ಗೆ ಬಂದ್ವಿ. So
ಎಫೆಕ್ಟಿವ್ ಅಡ್ರೆಸ್ಗೆ. ಸೊ ಎಫೆಕ್ಟಿವ್ ಅಡ್ರೆಸ್ ಅಂದ್ರೆ ಎ ಇಲ್ಲಿಗೆ ಬರುತ್ತೆ. ಎ ಅಲ್ಲಿ ಡೈರೆಕ್ಟ್ ಆಪರೆಂಡ್ ಇರಲ್ಲ, ಬಿ ಅಂತ ಇರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಬಿ ಬಂದಾಗ ನಮಗೆ ಇಲ್ಲಿ ಸಿಕ್ತು ಏನು ಆಪರೆಂಡ್ ಸಿಕ್ತು 100. ಸೊ ಪ್ಲಸ್ ಆರ್ ನಾಟ್ ಅಲ್ಲಿ ಏನಿರುತ್ತೆ ಒಂದು 10 ವ್ಯಾಲ್ಯೂ ಇರುತ್ತೆ. ಸೊ ಟೋಟಲ್ 110. ಆರ್ ನಾಟ್ ವ್ಯಾಲ್ಯೂ ವಿಲ್ ನೌ ಬಿಕಮ್ ದ 110. It will add the contents of A and R naught. The result will stored in R naught. But A direct ಆಗಿ ಕೊಟ್ಟಿಲ್ಲ ಕಂಟೆಂಟ್ಸ್. ಸೊ ಎಫೆಕ್ಟಿವ್ ಅಡ್ರೆಸ್ ಇದೆ. ಸೊ ಎ ಒಳಗಡೆ ಇನ್ನೊಂದು ಅಡ್ರೆಸ್ ಇರುತ್ತೆ. ಆ ಅಡ್ರೆಸ್ ಬಂದಾಗ ಯು ವಿಲ್ ಗೆಟ್ ಎ ಆಪರೆಂಡ್. ಸೊ ದಿಸ್ ಇಸ್ ಇದಕ್ಕೆ ನಾವೇನಂತೀವಿ ಎಫೆಕ್ಟಿವ್ ಅಡ್ರೆಸ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್ ಒಂದು ಪ್ರೋಗ್ರಾಮ್ ತಗೊಂಡು ಮೀನ್ಸ್ ಆಡಿಂಗ್ ಎನ್ ನಂಬರ್ಸ್. ಪ್ರೀವಿಯಸ್ ಮಾಡಿದ್ರಲ್ವ ಲೂಪಿಂಗ್ ಅಲ್ಲಿ ಯು ಆರ್ ಆಡಿಂಗ್ ಎನ್ ನಂಬರ್ಸ್. ಸೊ ಎನ್ ನಂಬರ್ಸ್ ನ ಡೈರೆಕ್ಟ್ ಆಗಿ ಮಾಡಿದ್ರೆ ಇಟ್ ವಿಲ್ ಟೇಕ್ ಮೋರ್ ಸ್ಪೇಸ್. ಅದಕ್ಕೆ ನೀವು ಲೂಪ್ ನ ಯೂಸ್ ಮಾಡೋದು. So but using indirect mode, how you are writing a program like this. So move hash num1 to R2. So clear R naught add So here we use the effective address. I'll direct use ಮಾಡಿದ್ವಿ. But for example n is equal to 3 ಅಂತ ತಗೊಳ್ಳಿ. ಏನಿದೆ for some 1 2 3 n num1 is equal to 1, num2 is equal to 2 and num3 is equal to 3 ಅಂತ ತಗೊಳ್ಳಿ. So n number of elements ಎಷ್ಟಿದೆ 3. You have to add 3 elements. So n ನ ಎಲ್ಲಿ ಕಳಿಸ್ತೀರಾ R1. So move n R1 ಅಂದ್ರೆ we are moving the contents of n to R1. So R1 will become 3. Okay. So next hash move hash num1 to R2. So R2 will become ಎಲ್ಲಿಗೆ ಹೋಗುತ್ತೆ 1. So num1 ಅಂದ್ರೆ ಏನಿದೆ 1. ಅದೆಲ್ಲಿಗೆ ಹೋಯ್ತು R2 ಹೋಯ್ತು. So but clear R naught. So R naught ಎಷ್ಟಿದೆ R naught is equal to 0. Okay. So now add R to R naught. R2 ಅಂದ್ರೆ ಇಲ್ಲಿ ಏನು ಕೊಟ್ಟಿದ್ದೀವಿ ಎಫೆಕ್ಟಿವ್ ಅಡ್ರೆಸ್. ಫಾರ್ ಎಕ್ಸಾಂಪಲ್ ಇಲ್ಲಿ R2 ಇರುತ್ತೆ ಅಂದ್ರೆ R2 ಅಲ್ಲಿ ಏನಿದೆ A ಅಂತ ಇರುತ್ತೆ. ಸೊ A B C ಅಂತ ಇರುತ್ತೆ. ಸೊ A ಅಲ್ಲಿ ಏನಿರುತ್ತೆ 1, B ಅಲ್ಲಿ 2, B ಅಲ್ಲಿ 2, C ಅಲ್ಲಿ 3. So you have to add the 3 numbers. Address ಹೆಂಗಿರುತ್ತೆ ಇಲ್ಲಿ 4 ಬಿಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದು 100 ಇದ್ರೆ ಇದು 104 108 ಈ ರೀತಿ ಇರುತ್ತೆ. ಯಾಕೆಂದ್ರೆ 4 ಬೈಟ್ಸ್ ಆಫ್ ಮೆಮೊರಿ ಇರುತ್ತೆ ಒಂದು ನಂಬರ್ ಸ್ಟೋರ್ ಮಾಡೋದಕ್ಕೆ. ಆಲ್ರೆಡಿ ಇತ್ತು ಟೋಲ್ಡ್ 32 ಬಿಟ್ಸ್ ಇರುತ್ತೆ. ಸೊ 100 104 108 ಈ ರೀತಿ ಇನ್ಕ್ರಿಮೆಂಟ್ ಆಗಿ ಹೋಗುತ್ತೆ. ಸೊ ಹಿಯರ್ ಇಲ್ಲಿ R2 ಎಫೆಕ್ಟಿವ್ ಅಡ್ರೆಸ್ ಕೊಟ್ಟಿದ್ದೀವಿ. R2 ಅಲ್ಲಿ ಏನಿದೆ A, ಅವಾಗ ಏನ್ ಬರುತ್ತೆ ಇಲ್ಲಿಗೆ ಬರುತ್ತೆ. ಓಕೆ. ಸೊ A ಅಲ್ಲಿ ಏನಿದೆ 1. ಸೊ 1 R naught ಕಂಟೆಂಟ್ ಜೊತೆ ಆಡ್ ಆಗುತ್ತೆ. ಸೊ +1 0 + 1 is equal to 1. ಸೊ add R2 R1 ಅಂದ್ರೆ ಏನು it will add the contents of R2 and R naught and the result will be stored in second register. So R naught will become 1 and then add hash 4 to R2. ಇಲ್ಲಿ ಏನು ಮಾಡ್ತಾ ಇದೀವಿ ಆಡ್ ಇಮಿಡಿಯೇಟ್ ಮೋಡ್. ಇಲ್ಲೇನು ಯೂಸ್ ಮಾಡಿದೀವಿ ಇಲ್ಲಿ ಇಂಡೈರೆಕ್ಟ್ ಮೋಡ್. ಇಲ್ಲೇನು ಯೂಸ್ ಮಾಡಿದೀವಿ ಇಮಿಡಿಯೇಟ್ ಮೋಡ್ ಅಂದ್ರೆ ಡೈರೆಕ್ಟ್ ಆಗಿ ನಾವು ವ್ಯಾಲ್ಯೂ ಕೊಟ್ಟಿದೀವಿ. ಸೊ R2 ಗೆ ಏನು ನಾವು ಇದು ಮಾಡಬೇಕು R2 ಅಡ್ರೆಸ್ ಏನಿದೆ 100. ಸೊ +4 ಮಾಡಿದ್ರೆ ಏನಾಯ್ತು 104. ಅವಾಗ ಏನಾಯ್ತು ಇದು B. ಇಲ್ಲಿ ಏನಾಗುತ್ತೆ B ಆಗುತ್ತೆ. ಪ್ಲಸ್ ಆಡ್ ಮಾಡಿದ್ರೆ ಅದು B ಅಡ್ರೆಸ್ B ಅಂತ ಸ್ಟೋರ್ ಆಗುತ್ತೆ. ಅಂಡ್ ದೆನ್ ಡಿಕ್ರಿಮೆಂಟ್ R1. ಸೊ R1 ವ್ಯಾಲ್ಯೂ ಏನಾಯ್ತು 2. ಸೊ ಚೆಕ್ ಮಾಡಿ ಬ್ರಾಂಚ್ ಗ್ರೇಟರ್ ದ್ಯಾನ್ 0 ಅಂದ್ರೆ ಇಲ್ಲಿ R1 ವ್ಯಾಲ್ಯೂ ಕನ್ಸಿಡರ್ ಮಾಡಬೇಕು. ಗ್ರೇಟರ್ ದ್ಯಾನ್ 0 ಇದ್ರೆ ಅಗೇನ್ ಲೂಪಿಗೆ ಬರುತ್ತೆ.
ಸೊ ಆಡ್ R2 R0. ಸೊ B ಇರೋದ್ರಿಂದ ಇಲ್ಲಿ B ಅಡ್ರೆಸ್ ಬರುತ್ತೆ 104 ಗೆ. ಸೊ 2. ಸೊ ಏನಾಯ್ತು 1 plus 2 R0 value will become 3. And then again add R4 to R2. Again 104 ಇರೋದು ಇನ್ನು ಮತ್ತೆ 4 ಆಡ್ ಮಾಡಿದ್ರೆ 108. ಸೊ ಇಲ್ಲೇನಾಗುತ್ತೆ C ಆಗುತ್ತೆ. So and then decrement R1. So 1 is greater than 0. Condition true. Again it will go to the loop. So add R2 R0. So R2 value ಏನಿದೆ C. So C ಬಂದ್ರೆ ಏನಿದೆ ಇಲ್ಲಿ 3. So 3 plus 3 is equal to 6. And then #4 ಮತ್ತೆ ಇದು increment ಆಗುತ್ತೆ ಅಂದ್ರೆ D ಹೋಗುತ್ತೆ. Okay. So decrement R1 is 0. So greater than 0 ಇದೆಯಾ? No. ಅವಾಗ it will break the loop and move R0 to sum. R0 value ಏನಿದೆ 6. So sum will become 6. In this way we are adding the n numbers by using the indirect modes. Means effective address na use ಮಾಡುತ್ತೆ. R2 ಅಲ್ಲಿ A. So A ಅದನ್ನ ಆಡ್ ಮಾಡುತ್ತೆ. Again +4 ಆದ ತಕ್ಷಣ B ಬರುತ್ತೆ. So ಈ ರೀತಿ ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ. And then ಇಲ್ಲಿ direct immediate mode na use ಮಾಡಿ. Okay. So this is indirect mode. So last mode is relative mode. Relative mode. So in the relative addressing ಅಥವಾ relative addressing ಅಂತ ಸೊ ಅಲ್ಲಿ ಏನು ಮಾಡ್ತಿದ್ವಿ ರೆಜಿಸ್ಟರ್ಸ್ ನ ಯೂಸ್ ಮಾಡ್ತಿದ್ವಿ ಅಥವಾ ಡೈರೆಕ್ಟ್ ಲೊಕೇಶನ್ ನೇಮ್ ಅಥವಾ ಲೊಕೇಶನ್ ಎಫೆಕ್ಟಿವ್ ಅಡ್ರೆಸ್ ಎಲ್ಲ ಯೂಸ್ ಮಾಡ್ತಿದ್ವಿ. ಬಟ್ ಹಿಯರ್ ವಿ ಆರ್ ಯೂಸಿಂಗ್ ದ ಪ್ರೋಗ್ರಾಮ್ ಕೌಂಟರ್ ವ್ಯಾಲ್ಯೂ. ಪ್ರೋಗ್ರಾಮ್ ಕೌಂಟರ್ ಮೀನ್ಸ್ it will contain the address of the next instruction to be executed. ಅಲ್ವಾ next ಯಾವ್ದು ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗಬೇಕು ಅದರ ಅಡ್ರೆಸ್ ಇರುತ್ತೆ. ಸೊ ನಾವು ರಿಲೇಟಿವ್ ಅಡ್ರೆಸ್ಸಿಂಗ್ ಅಲ್ಲಿ ಏನು ಯೂಸ್ ಮಾಡ್ತೀವಿ ಪ್ರೋಗ್ರಾಮ್ ಕೌಂಟರ್ ನ ಯೂಸ್ ಮಾಡ್ತೀವಿ. ಲೈಕ್ ದಿಸ್ x of PC means denotes an effective address of the operand which is x locations above or below ಅಂತ. ಇವಾಗ ನಾವು ಇಲ್ಲಿ ಎಫೆಕ್ಟಿವ್ ಅಡ್ರೆಸ್ ಕೊಟ್ಟಿದ್ದೀವಿ. ಫಾರ್ ಎಕ್ಸಾಂಪಲ್ 4 PC ಅಂತ ಕೊಟ್ಟರೆ ಏನು ಪ್ರೋಗ್ರಾಮ್ ಕೌಂಟರ್ ಗಿಂತ 4 ಅಬೌವ್ ಇರಬಹುದು ಅಥವಾ 4 ಬಿಲೋ ಇರಬಹುದು ಅಂತ. ಫಾರ್ ಎಕ್ಸಾಂಪಲ್ ಪ್ರೋಗ್ರಾಮ್ ಕೌಂಟರ್ ಎಲ್ಲಿದೆ 100. ಸೊ 4 ಅಬೌವ್ 4 ಬಿಲೋ ಅಂದ್ರೆ 96 104 ಲೈಕ್ ದಿಸ್. ಪ್ರೋಗ್ರಾಮ್ ಕೌಂಟರ್ ಅಲ್ಲಿ 100 ಇದ್ರೆ ಇಲ್ಲಿ 4 ಅಂತ ಕೊಟ್ಟಿರ್ತೀವಿ ಅಂದ್ರೆ ಅಬೌವ್ ಅಥವಾ ಬಿಲೋ ಇರೋ ಅಡ್ರೆಸ್ ನ ಅದು ಕನ್ಸಿಡರ್ ಮಾಡುತ್ತೆ ಅಂತ. ಓಕೆನಾ? Effective address of the operand which is x locations above or below the contents of PC. So contents of PC ಎಲ್ಲಿರುತ್ತೆ 4 locations above ಇರುತ್ತೆ ಅಥವಾ 4 locations below ಇರುತ್ತೆ. So ಇದಕ್ಕೆ ನಾವೇನಂತೀವಿ relative addressing ಅಂತ ಅಂತೀವಿ. Means relative addressing means it will contain the program counter. So this is about the addressing mode. First one is register mode means it will use the processor register names in the instruction. Absolute mode means directly it will use the location name in the instruction. Immediate mode means it will use the values by using the hash symbol in the instruction. Indirect mode means there it will use the effective address of the operand. And then relative addressing means it will use the program counter value. So these are all the addressing types of addressing